ಪತ್ರಿಕಾ ಶಾಲೆಯಲ್ಲಿ ಸಂಭ್ರಮದ ಸ್ವಾತಂತ್ರ್ಯೋತ್ಸವ. ಶ್ರೀ ದುರ್ಗಾ ಪರಮೇಶ್ವರಿ ಹೈಯರ್ ಸೆಕೆಂಡರಿ ಶಾಲೆ ಧರ್ಮತಡ್ಕದಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. Flag salute. Order. झंडा ऊंचा रहे हमारा, विजयी विश्व तिरंगा प्यारा. झंडा ऊंचा रहे हमारा, विजयी विश्व तिरंगा प्यारा. सुखदां वरदां. ಹೈಯರ್ ಸೆಕೆಂಡರಿ ವಿಭಾಗದ ಪ್ರಾಂಶುಪಾಲರಾದ ಶ್ರೀ ರಾಮಚಂದ್ರ ಭಟ್ ಧ್ವಜಾರೋಹಣವನ್ನು ನೆರವೇರಿಸಿ ಶುಭ ಹಾರೈಸಿದರು. ನಾವಿಂದೀಗ 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವುದಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಹೈಸ್ಕೂಲ್ ಮತ್ತು ಹೈಯರ್ ಸೆಕೆಂಡರಿ ಕಂಬೈನ್ಡ್ ಆಗಿ ಈಗ ಅಸೆಂಬ್ಲಿ ಆಯಿತು. ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಕೆಗಳು. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಶಿವಪ್ರಸಾದ್ ಶೆಟ್ಟಿ ಕುಡಾಲ್ ಇವರು ವಹಿಸಿದ್ದರು. ಸಭೆಯ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ಸುರೇಶ್ ಬಿ ಮಂಗಳೂರು, ನಿವೃತ್ತ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರು, ಇವರನ್ನು ಕೂಡ ಆದರದಿಂದ ಸಭೆಗೆ ಸ್ವಾಗತಿಸಲಾಯಿತು. ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್ ಗೋವಿಂದ ಭಟ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ದೇಶವನ್ನು ಕಾಯುವಂತ ಅವಸ್ಥೆಗೆ ನಾವು ಬಂದು ತಲುಪಿದೆ. ಅದು ಮುಂದೆ ಇನ್ನು ಬರಬಾರದು. ಅಂದ್ರೆ ಸ್ವತಂತ್ರವಾಗಿದ್ದು ಎಲ್ಲರಲ್ಲಿ ಇವತ್ತು ಎಲ್ಲ ಕಡೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ಯಾವಾಗ ಸ್ವತಂತ್ರ ಎಂಬುದು ಆ ಸ್ವತಂತ್ರ ಅಂತ ಹೇಳಬಹುದು. ನಾನು ಹೇಳುವಂತ ವಿಚಾರ ಅಷ್ಟೇ, ಒಬ್ಬರ ಒಂಟಿ ಮಹಿಳೆ ಧೈರ್ಯದಿಂದ ನಡು ರಾತ್ರಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಸ್ವಾತಂತ್ರ್ಯ ಅಂತ ಹೇಳುವಂತದ್ದು. ಆದ್ರೆ ಅಂತ ಸ್ವಾತಂತ್ರ್ಯ ನಮಗಿಲ್ಲ. ನೀವು ನೋಡ್ತಾ ಇರ್ಬೋದು, ಕೇಳ್ತಾ ಪೇಪರ್ ಮಾಧ್ಯಮದಲ್ಲಿ ಆಗುವಂತ ಅತ್ಯಾಚಾರಗಳ ಅನಾಚಾರಗಳ ಇದು ಯಾವುದು ಕೂಡ ನಮ್ಮ ದೇಶ ನಡಿಬಾರದು. ನಮ್ಮ ದೇಶ ಅದಕ್ಕೆ ಯಾವುದಕ್ಕೂ ಕೂಡ ಎಡೆ ಮಾಡಿ ಹೋಗಬಾರದು. ಶಾಲಾ ವ್ಯವಸ್ಥಾಪಕ ಶ್ರೀ ಶಂಕರನಾರಾಯಣ ಭಟ್, ಎಂಪಿಟಿಎ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ ಭಾರತಿ, ಸ್ಟಾಫ್ ಸೆಕ್ರೆಟರಿ ಶ್ರೀ ಶಶಿಕುಮಾರ್ ಪಿ, ಮಾತೃಮಂಡಲಿಯ ಉಪಾಧ್ಯಕ್ಷೆ ಶ್ರೀಮತಿ ರಯ್ಯಾನ ಶುಭ ನುಡಿಗಳನ್ನು ಆಡಿದರು. 1947 ಆಗಸ್ಟ್ 15 ಆ ದಿವಸವನ್ನು ಬಹಳ ಸಂಭ್ರಮದಿಂದ ಇಡೀ ದೇಶದಲ್ಲಿ ಆಚರಿಸ್ತಾ ಇದ್ದೇವೆ. ವಿದೇಶಗಳಲ್ಲಿಯೂ ಭಾರತೀಯರು ಬಹಳ ಸಂಭ್ರಮ ಪಡ್ತಾ ಇದ್ದಾರೆ. ಗೊತ್ತಿರ್ಬೋದು ನಮಗೆ, ನಮ್ಮ ದೇಶ ಸ್ವಾತಂತ್ರ್ಯ ಹೊಂದಿ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅದೆಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತದೆ. ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗಾದ್ರೆ ಮಾತ್ರ ಇಡೀ ದೇಶದವರು ಪ್ರಯತ್ನ ಪಟ್ಟರೆ ಮಾತ್ರ ನಮ್ಮ ದೇಶ ಈ ವಿಕಸಿತ ಭಾರತವಾಗಿ ಇಡೀ ಪ್ರಪಂಚದಲ್ಲಿ ನಂಬರ್ 1 ದೇಶವಾಗಿ ನಾವು ಹೆಮ್ಮೆಯಿಂದ ಬದುಕಲಿಕ್ಕೆ ಸಾಧ್ಯ. ಇದೀಗ ನಮ್ಮ ಕೈಯಲ್ಲಿ ಇಲ್ಲದ ಅನೇಕ ದುರಂತಗಳು, ನಮ್ಮಿಂದ ಆಗದ ಅನೇಕ ದುರಂತಗಳು ನಮ್ಮ ಮುಂದೆ ಕಾಣ್ತಾ ಇದ್ದೇವೆ. ದೇಶ ಅಭಿವೃದ್ಧಿಯತ್ತ ಸಾಗುತ್ತಾ ಇದ್ರು ಕೂಡ ಒಂದು ಬದಿಯಲ್ಲಿ ಅಡೆತಡೆಗಳು ಸಾಕಷ್ಟು ಬರ್ತಾ ಇದೆ. ಈಗ ತಾನೇ ನಮಗೆಲ್ಲರಿಗೂ ಗೊತ್ತಿದೆ ಹಾಗೆ ವಯನಾಡಿನ ದುರಂತ. ಅದನ್ನು ನೋಡಿದರೆ ನಾವು ನಮ್ಮ ದೇಶಕ್ಕಾಗಿ ಹೋರಾಡಿದ ವೀರ ಪುರುಷರನ್ನು, ವೀರ ಮಹಿಳೆಯರನ್ನು ಸ್ಮರಿಸುತ್ತಾ ಅವರ ತ್ಯಾಗ ಮನೋಭಾವದ ಆದರ್ಶಗಳನ್ನು ನಮ್ಮಲ್ಲಿಯೂ ಕೂಡ ಒಳಗೊಳಿಸಲಿಕ್ಕೆ ಪ್ರಯತ್ನಿಸ್ತಾ, ನಮ್ಮ ದೇಶ ಪ್ರೇಮವನ್ನು ತೋರಿಸ್ತಾ ನಾವು ಈ ದಿವಸದ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸುವ. ಈ ದಿವಸದ ಎಲ್ಲ ಶುಭ ಹಾರೈಕೆಗಳು ನಿಮಗೆಲ್ಲರಿಗೂ ಹೇಳ್ತಾ, ಇವತ್ತು ನಮಗೆ ವಿಶೇಷವಾಗಿ ಬಂದಂತಹ ಅತಿಥಿಗಳು ಸುರೇಶ್ ಮಾಸ್ಟ್ರು, ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದವರು ಆಗಿರ್ಬೋದು. ಆದ್ರೆ ಅವರು ಒಳ್ಳೆಯ ಒಬ್ಬರು ಸಮಾಜ ವಿಜ್ಞಾನ ಅಧ್ಯಾಪಕರು. ಸಾಕಷ್ಟು ವಿಚಾರ. ಸ್ವಾತಂತ್ರ್ಯವೆಂದರೆ ಬರೀ ಸ್ವಾತಂತ್ರ್ಯವಲ್ಲ, ದೇಶದ ಅಭಿವೃದ್ಧಿಯಲ್ಲಿ, ದೇಶದ ಇನ್ನಿತರ ಮುನ್ನಡೆಯಲ್ಲಿ ನಮ್ಮ ಪಾತ್ರವೇನು ಎಂಬುದನ್ನು ವಿದ್ಯಾರ್ಥಿಗಳಾದ ನೀವು ಚಿಂತಿಸಬೇಕಾದಂತಹ ಅತಿ ಅಗತ್ಯವಿದೆ. ನಾವು ಶಾಲೆಯ ವಿದ್ಯೆಗೆ ಮಾತ್ರ ನಮ್ಮ ಜೀವನ ಸೀಮಿತವಾಗಿರದೆ ನಮ್ಮ ಬದುಕಿನಲ್ಲಿ ಸಾಧಿಸಬೇಕಾದಂತಹ ಅನೇಕ ಸಾಧನೆಗಳಲ್ಲಿ ನಾವು ದೇಶದಲ್ಲಿ
ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು. ಇಲ್ಲದಿದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ತುಂಬಿ ತುರುಕಬಹುದು. ನಮಗೆ ಕ್ಷಣಿಕವಾದ ಬದುಕಿನಲ್ಲಿ ಅಪಾರ ಸಂಪತ್ತು ಗಳಿಸಿ ಏನು ಮಾಡಲಿಕ್ಕಿಲ್ಲ. ನಾವ್ಯಾರು ಇಲ್ಲಿ ಅರ್ಜಿ ಹಾಕಿ ಹುಟ್ಟಿ ಬಂದವರಿಲ್ಲ. ಕ್ಷಣಿಕವಾದ ಬದುಕು, ನಾವು ಎಷ್ಟು ಸಮಯ ಈ ಭೂಮಿಯ ಮೇಲೆ ಇದ್ದೇವೆ ಅಂತ ಹೇಳಿಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ಏನಾಗಿದ್ದೇವೆ ಎಂಬುದನ್ನು ಒಮ್ಮೆ ನಾವು ಆತ್ಮಾವಲೋಕನ ಮಾಡುವ ವಿದ್ಯೆಯನ್ನು ಯೋಗ್ಯ ರೀತಿಯಲ್ಲಿ ಪಡೆದವರು ಸಹ ಜೀವನದಲ್ಲಿ ಮತ್ತೆ ಹಿಂದೆಳೆಯುತ್ತಾರೆ. ಕಾರಣ ಅವರಲ್ಲಿ ಆತ್ಮಸ್ಥೈರ್ಯದ ಕೊರತೆ. ಬರೀ ವಿದ್ಯೆ ಮಾತ್ರ ಸಾಲದು, ನಾವು ಮಾತುಗಾರಿಕೆಯಲ್ಲಿ ಇದ್ದ ವಿಷಯವನ್ನು ಹೇಳಲಿಕ್ಕೆ ಎಲ್ಲ ತರದ್ದು ನೀವು ಮುತುವರ್ಜಿ ವಹಿಸಬೇಕು. ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಮಾತಾಡಿ ಇನ್ನು ಅನೇಕ ಗಣ್ಯರು ಮಾತಾಡಿದ್ದಾರೆ. ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಆದ ಕಾರಣ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತಾ ವಿವರಿಸುತ್ತೇನೆ. ಜೈ ಭಾರತ್. ಮುಖ್ಯ ಅತಿಥಿಯಾಗಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಸುರೇಶ್ ಪಿ ಮಂಗಳೂರು ಇವರು ದೇಶದ ಅಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರವೆಂಬ ವಿಷಯದಲ್ಲಿ ಮಾತನಾಡಿ, ಶಾಲಾ ದಿನದಿಂದಲೇ ಶಿಸ್ತು, ಪ್ರಾಮಾಣಿಕತೆ, ರಾಷ್ಟ್ರಭಕ್ತಿಯನ್ನು ಮೈಗೂಡಿಕೊಂಡು ಮುನ್ನಡೆಯಬೇಕಾದ ಅಗತ್ಯವನ್ನು ಬಹಳ ಮಾರ್ಮಿಕವಾಗಿ ಮಕ್ಕಳ ಮನಮುಟ್ಟುವಂತೆ ತಿಳಿಸಿದರು. ಆತ್ಮೀಯ ಮಕ್ಕಳೇ, ರೈತರನ್ನು ಮತ್ತು ಸೈನಿಕರನ್ನು ನಾವು ಎಷ್ಟು ಗೌರವದಿಂದ ಕಾಣ್ತೇವೋ ಅಷ್ಟು ನಮ್ಮ ದೇಶಕ್ಕೆ ಒಳ್ಳೆಯದು, ಅಷ್ಟು ನಮಗೂ ಕೂಡ ಒಳ್ಳೆಯದು. ಆತ್ಮೀಯರೇ, 17ನೇ ಶತಮಾನದ ಮೊದಲ ಕಾಲಘಟ್ಟಕ್ಕೆ ಬಂದಿ ಭಾರತ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತವಾದ ದೇಶ ಆಗಿತ್ತು. ನಮ್ಮ ಹೆಡ್ ಮಾಸ್ಟರ್ 5ನೇ ಆರ್ಥಿಕ ಸ್ಥಿತಿಯಲ್ಲಿದೆ ಅಲ್ಲ, ಆ ಸಮಯದಲ್ಲಿ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರ ಅಂತ ಹೇಳಿರೋ ಭಾರತ. ಆ ಶ್ರೀಮಂತಿಕೆಯನ್ನು ನೋಡಿಕೊಂಡು ನಮ್ಮ ದೇಶವನ್ನು ಆಕ್ರಮಣ ಮಾಡಿದರು. ಇಸ್ಲಾಂ ಇನ್ವೇಷನ್ ಆಯಿತು, ಯುರೋಪಿಯನ್ ಇನ್ವೇಷನ್ಸ್ ಆಯಿತು. ಈ ಎರಡು ವಿಭಾಗದ ಜನರು ಭಾರತಕ್ಕೆ ಬಂದರು, ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆದು ಭಾರತದ ಈ ಸ್ಥಿತಿಗೆ ಕಾರಣರಾದರು. ಯಾವುದೇ ಒಬ್ಬ ಕಳ್ಳ ಒಬ್ಬ ವ್ಯಕ್ತಿಯ ಮನೆಗೆ ಬರಬೇಕಾದ್ರೆ ಬಡವರ ಮನೆಗೆ ಅವ ಬರ್ಲಿಕ್ಕಿಲ್ಲ, ಬರ್ತಾನ? ನನ್ನ ಮನೆಯಲ್ಲಿ ಏನೂ ಇಲ್ಲ, ಆರಾಮದಲ್ಲಿ ಬಾಗಿಲು ಓಪನ್ ಮಾಡಿಕೊಂಡು ನಾನು ಬರ್ತೇನೆ. ಆದ್ರೆ ಕಳ್ಳ ಬರುವುದು ಎಲ್ಲಿಗೆ? ಶ್ರೀಮಂತರ ಮನೆಗೆ ಬರ್ತಾನೆ. ಏನಾದ್ರೂ ನನಗೆ ಸಿಗ್ತದ ಅಂತ ಆಲೋಚನೆ ಮಾಡಿಕೊಂಡು ಬರ್ತಾನೆ. ಅದೇ ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಭಾರತಕ್ಕೆ ಬಂದಂತಹ ಈ 17ನೇ ಶತಮಾನದ ನಂತರ ಬಂದಂತಹ ಹಲವು ಆಕ್ರಮಣಕಾರಿಗಳು ನಮ್ಮ ದೇಶವನ್ನು ಸಂಪೂರ್ಣವಾಗಿ ಆರ್ಥಿಕವಾಗಿ, ರಾಜಕೀಯವಾಗಿ ನಾಶ ಮಾಡಿದರು. ಅಲ್ಲಿಗೆ ಮುಗಿಲಿಲ್ಲ, ಸಾಮಾಜಿಕವಾಗಿಯೂ ಕೂಡ ನಮ್ಮ ದೇಶದ ಜನರನ್ನು ವಿಭಜನೆ ಮಾಡಿದರು. ಅದು ಬಹಳ ದುರದೃಷ್ಟಕರ. ಶ್ರೀಮತಿ ಸುನೀತಾ ಕೆ ಸ್ವಾಗತಿಸಿ ಶ್ರೀಮತಿ ವಿಚೇತಾ ವಂದಿಸಿದರು. ಅಧ್ಯಾಪಕ ಶ್ರೀ ಶಿವಪ್ರಸಾದ್ ಚೆರುಗೋಳಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಸಿಹಿ ತಿಂಡಿಯನ್ನು ವಿತರಿಸಲಾಯಿತು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಸಂಪನ್ನಗೊಂಡಿತು.